ಹೆಸರು ಕೃಷ್ಣಕುಮಾರ್ ಖಂಡಿಕ ಅಂತ. ಇಲ್ಲೇ ಸಾಗರ ತಾಲೂಕು ಖಂಡಿಕ ನನ್ನ ಊರು. ಭಾಳ ಖುಷಿಯಾಗ್ತಾ ಇದೆ ಈ ಸಮಾವೇಶ. ಕೇಂದ್ರ ಸರ್ಕಾರವನ್ನು ಗಮನವನ್ನು ಸೆಳೆಯುವಂಥ ಕೆಲಸ ಈ ಸಮಾವೇಶದಿಂದ ಆಗಿದೆ. ನಮ್ಮಲ್ಲಿ ಹಿಂದಿಂದನೂ ಇದೆ, ಪೂಗೀಫಲ ಸಮಾಯುಕ್ತಂ ನಾಗವಲ್ಲೇ ದಲೇವೃತಂ ಚೂರ್ಣ ಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಅಂತ. ಅಂದರೆ ನಾವು ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ, ನೈವೇದ್ಯ ಎಲ್ಲ ಆದಮೇಲೆ ಅದಕ್ಕೆ ಸಹಿತ ಅಡಿಕೆ ಯುಕ್ತವಾದ ತಾಂಬೂಲವನ್ನು ನೈವೇದ್ಯ ಮಾಡ್ತೇವೆ. ಹಾನಿಕಾರಕ ಅಂತ ಹೇಳ್ತಾರಲ್ಲ, ಹಾನಿಕಾರಕ ಆದರೆ ದೇವರಿಗೆ ಹೇಗೆ ನಾವು ನೈವೇದ್ಯ ಮಾಡ್ತೇವೆ? ಇವತ್ತು ನಿಜವಾಗಿಯೂ ಹಾನಿಕಾರಕ ಅಡಿಕೆ ಅಲ್ಲ, ಉಳಿದ ನಮ್ಮ ವಸ್ತುಗಳು, ಆಹಾರ ವಸ್ತುಗಳು ಏನಿದೆ ಅದು ಹಾನಿಕಾರಕ ಆಗ್ತಾಯಿದೆ. ಅಕ್ಕಿ ಇರ್ಬೋದು, ಯಾವುದೇ ಇರ್ಬೋದು, ರಾಸಾಯನಿಕದಿಂದ ಅದು ಹಾನಿಕಾರಕ ಆಗ್ತಾಯಿದೆ ಹೊರತು ಅಡಿಕೆ ಅಲ್ಲ. ಇದೊಂದು ಷಡ್ಯಂತ್ರ ಅಂತಲೇ ಹೇಳ್ಬೋದು. ಆದ್ದರಿಂದ ಹಾನಿಕಾರಕ ಅಲ್ಲ. ದಯವಿಟ್ಟು ಯಾರೂ ಭಯಪಡೋ ಅಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಹಾಕ್ತಾ ಇದ್ದಾರೆ, ಹಾನಿಕಾರಕ ಅಂತಾರೆ, ಎಲ್ಲರೂ ತಿಂತಾ ಇದ್ದಾರೆ. ಏನಾಗಿದೆ? ಏನೂ ಆಗ್ತಾ ಇಲ್ಲ. ಇವತ್ತು ಮತ್ತು ಈ ಕ್ಯಾನ್ಸರ್ನಲ್ಲೂ ನಾನು ಕೇಳಿದ್ದು, ಯಾವ ಈ ಕ್ಯಾನ್ಸರಿಂದ ನಾವು ಅಡಿಕೆಯಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರೆ. ಅಡಿಕೆಯಿಂದ ಸೇರಿ, ಅಡಿಕೆ ಜೊತೆಗೆ ತಂಬಾಕು ಸೇರಿ ಅದರಿಂದ ಕ್ಯಾನ್ಸರ್ ಬರ್ಬೋದು ಹೊರತು ಅಡಿಕೆಯಿಂದ ಅಲ್ಲ. ಭಾಳಷ್ಟು ಜನ ಅಡಿಕೆಯನ್ನು 20 ವರ್ಷದಿಂದನೇ ಎಲೆ ಅಡಿಕೆ ಹಾಕ್ಕೊಂಡು 80 ವರ್ಷದವರೆಗೂ 90 ವರ್ಷದವರೆಗೂ ಬದುಕ್ತವ್ರು, ಭಾಳ ಆರೋಗ್ಯಕರವಾಗಿ ಬದುಕ್ತವ್ರು ಭಾಳ ಜನ ಇದ್ದಾರೆ ಈ ಇದರಲ್ಲಿ. ಆಯಿತಾ? ಏನೊಂದು ಅಡಿಕೆನೋ ಏನೋ ಒಂದು ಹಾಕದೆ ಆ ತಾಂಬೂಲವನ್ನೇ ಸೇವನೆ ಮಾಡಿದಂಥವ್ರು 30-35 ವರ್ಷಕ್ಕೂ ಕ್ಯಾನ್ಸರ್ ಬಂದು ಸತ್ತೋದವರು ಇದ್ದಾರೆ. ಆದ್ದರಿಂದ ಇದರಿಂದ ಕ್ಯಾನ್ಸರ್ ಬರ್ತದೆ ಹೇಳೋದು ನಾವು ನೋಡಿ ಕಂಡಿದ್ದ ಅನುಭವ ಏನು ಅಂತಂದರೆ ಇದು ಸುಳ್ಳು ಅಂತ ಅನ್ನಿಸ್ತದೆ. ದಯವಿಟ್ಟು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಡಿಕೆ ಬೆಳೆಗಾರರ ಹಿತರಕ್ಷಣೆಯನ್ನು ಕಾಪಾಡುವಲ್ಲಿ ತಮ್ಮ ಪ್ರಯತ್ನವನ್ನು ಮಾಡಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡಬೇಕು ಅಂತ ಈ ಮೂಲಕ, ನಿಮ್ಮ ಮೂಲಕ ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತೇನೆ. ಟೋಟಲಿ ಖುಷಿಯಾಗಿದೆ ಈ ಸಮಾರಂಭ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ನಾವು ಹೇಳ್ಬೋದು. ಧನ್ಯವಾದಗಳು. ಕೃಷ್ಣಕುಮಾರ್ ಖಂಡಿಕ ಅಂತ.